ನಮಸ್ಕಾರ ರೀ ಎಲ್ಲರಿಗೂ ಊಟದ ಡಬ್ಬಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಬಹಳ ಈಸಿಯಾಗಿ ಟೇಸ್ಟಿಯಾಗಿ ಮಾಡಿಕೊಳ್ಳುವಂತಹ ಗಜ್ಜರಿಯನ್ನು ಬಳಸ್ಕೊಂಡು ಮಾಡುವಂತಹ ಗಜ್ಜರಿಯ ಹಲ್ವಾವನ್ನು ಮಾಡಿ ತೋರಿಸಿದ್ದೀನಿ. ಇದನ್ನು ಮಾಡೋದಕ್ಕೆ ನಾನು ಇಲ್ಲಿ ಒಂದು ಅರ್ಧ ಕೆಜಿಯಷ್ಟು ಗಜ್ಜರಿಯನ್ನು ತೊಗೊಂಡಿದ್ದೀನಿ, ಅರ್ಧ ಲೀಟರಷ್ಟು ಹಾಲನ್ನು ತೊಗೊಂಡಿದ್ದೀನಿ, 1 ಬಟ್ಲ ಆಗುವಷ್ಟು ಸಕ್ಕರೆ, 2 ಚಮಚ ಆಗುವಷ್ಟು ಹಾಲಿನ ಪುಡಿ, ಒಂದು ಸ್ವಲ್ಪ ಬಾದಾಮಿಯನ್ನು ತೊಗೊಂಡಿದ್ದೀನಿ, ಒಂದು 5ರಿಂದ 6 ಏಲಕ್ಕಿಗಳನ್ನು, ಲಾಸ್ಟಿಗೆ ಒಂದು 2ರಿಂದ 3 ಚಮಚೆ ಆಗುವಷ್ಟು ತುಪ್ಪವನ್ನು ತಗೋಬೇಕು. ಮೊದಲಿಗೆ ಮಾಡುವ ವಿಧಾನ ನೋಡುವುದಾದ್ರೆ, ನಾವು ತೊಗೊಂಡಿರುವಂತಹ ಗಜ್ಜರಿಯನ್ನು ಕ್ಲೀನಾಗಿ ತೊಳ್ಕೊಂಡು ಅದರ ಮ್ಯಾಗಿರುವಂತಹ ಸಿಪ್ಪಿಯನ್ನು ಕ್ಲೀನಾಗಿ ತಕ್ಕೊಂಡು ಅಷ್ಟು ಗಜ್ಜರಿಯನ್ನು ತುರಿಯೋ ಮನೆ ಸಹಾಯದಿಂದ ಈ ಥರ ತುರಿದು ಬಿಡಿ ಬಿಡಿಯಾಗಿ ತಗೋಬೇಕು. ಈಗ ಮಾಡುವ ವಿಧಾನವನ್ನು ನೋಡ್ಕೊಳ್ಳೋಣ. ಮೊದಲಿಗೆ ಗ್ಯಾಸ್ ಮ್ಯಾಗ ಒಂದು ಸ್ವಲ್ಪ ದಿಪ್ಪ ತಳ ಇರುವಂತಹ ಪಾತ್ರೆನ ತಗೋಬೇಕು. ಅದಕ್ಕೆ ನಾವು ತೊಗೊಂಡಿರುವಂತಹ ತುಪ್ಪವನ್ನು ಸೇರಿಸ್ಕೊಳ್ಬೇಕು. ತುಪ್ಪ ಒಂದು ಸ್ವಲ್ಪ ಬಿಸಿ ಆದ ಕೂಡಲೇ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬಾದಾಮಿಯನ್ನು ಕೂಡ ಸೇರಿಸ್ಕೊಂಡು ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡನ ಬಾದಾಮಿಯನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಾನು ಇಲ್ಲಿ ಬಾದಾಮ್ ಅಷ್ಟೇ ಬಳಸ್ಕೊಂಡೀನಿ. ನಿಮಗೆ ಇಷ್ಟ ಆಗುವಂತಹ ಗೋಡಂಬಿ, ಮನುಕ, ಪಿಸ್ತಾ, ನಿಮಗೆ ಇಷ್ಟ ಆಗುವಂತಹ ಯಾವುದೂ ಡ್ರೈ ಫ್ರೂಟ್ಸ್ಗಳನ್ನು ಕೂಡ ಬಳಸ್ಕೊಂಡು ಇಲ್ಲೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ತೆಗೆದಿಟ್ಕೊಳ್ರಿ ಫಸ್ಟಿಗೆ. ಹಂಗೆ ಅದರ ಕಾದಿರುವ ತುಪ್ಪಕ್ಕೆ ನಾವು ತುರಿದಿಟ್ಕೊಂಡಿರುವಂತಹ ಗಜ್ಜರಿಯನ್ನು ಸೇರಿಸ್ಕೊಂಡು ಗ್ಯಾಸನ್ನು ಲೋ ಫ್ಲೇಮ್ ಒಳಗೆ ಇಟ್ಕೊಂಡೇ ಒಂದು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋಬೇಕು. ಒಂದು 3ರಿಂದ 4 ನಿಮಿಷ ಮಾಡಿಕೊಂಡ್ರೆ ಸಾಕು. ಗಜ್ಜರಿ ಒಳಗಿರುವಂಥ ಒಂದು ಸ್ವಲ್ಪ ನೀರಿನ ಅಂಶ ಕಡಿಮೆ ಆಗುವಷ್ಟು ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದರಿಂದ ಗಜ್ಜರಿ ಒಳಗಿರುವಂಥ ನೀರಿನ ಅಂಶ ಕಡಿಮೆ ಆಗ್ತೈತಿ. ಹಾಲು ಹಾಕಿದಾಗ ಒಂದು ಸ್ವಲ್ಪ ಕುದಿಯೋದಕ್ಕೆ ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ಈಗ ಕುದಿಯೋದಕ್ಕೆ ಸ್ಟಾರ್ಟ್ ಆದಂಗೆ ನಾವು ಈಗ ಫ್ರೈ ಮಾಡೋ ಮುಂದಾಗೂ ಗೊತ್ತಾಗ್ತಿರ್ತೈತಿ ಒಂದು ಸ್ವಲ್ಪ ಗಜ್ಜರಿ ನೀರು ಬಿಡ್ಕೊತ ಇರ್ತೈತಿ. ಹಾಗಾಗಿ ಇದನ್ನು ಒಂದು ಸ್ವಲ್ಪ ನೀರೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಒಂದು 2ರಿಂದ 3 ನಿಮಿಷ ಟೈಮ್ ತೊಗೋತೈತಿ. ಫ್ರೈ ಆದ ಕೂಡಲೇ ಒಂದು ಸ್ವಲ್ಪ ಕಲರ್ನೂ ಕೂಡ ಚೇಂಜ್ ಆಗ್ತೈತಿ. ಆ ಟೈಮ್ ಒಳಗೆ ಹೌದು ಗಜ್ಜರಿ ಫ್ರೈ ಆಗಿದ್ದೆ ನಮ್ಗೆ ಗೊತ್ತಾಗ್ತೈತಿ. ಒಂದು 2-3 ನಿಮಿಷ ಟೈಮ್ ತೊಗೊಂಡು ಕೂಡಲೇ ಗಜ್ಜರಿ ಒಂದು ಸ್ವಲ್ಪ ಕಲರನ್ನು ಚೇಂಜ್ ಮಾಡೋದಕ್ಕೆ ಸ್ಟಾರ್ಟ್ ಆಗ್ತೈತಿ. ಈ ಥರ ಕಲರ್ ಚೇಂಜ್ ಆಗೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಕೂಡಲೇ ನಾವು ತೊಗೊಂಡಿರುವಂತಹ ಒಂದು 2 ಚಮಚೆ ಆಗುವಷ್ಟು ಹಾಲಿನ ಪುಡಿಯನ್ನು ಬಳಸ್ಕೋಬೇಕು. ಇದಕ್ಕೆ ಹಾಲಿನ ಪುಡಿ ಹಾಕೋದ್ರಿಂದ ಒಂದು ಸ್ವಲ್ಪ ಗಟ್ಟಿಯಾಗಿರ್ತೈತಿ ಇದು ಹಲ್ವಾ. ಹಾಲಿನ ಪುಡಿ ಬದಲಾಗಿ ಖೋವಾನೂ ಬಳಸ್ಕೋಬಹುದು. ಖೋವಾ ಬಳಸೋದಿಲ್ಲ ಅನ್ನೋರು ಒಂದು ಸ್ವಲ್ಪ ಇದರ ಒಂದು 2 ಚಮಚ ಹಾಲಿನ ಪುಡಿಯನ್ನು ಹಾಕ್ಕೊಂಡ್ರೆ ಜಲ್ದಿನ ಗಟ್ಟಿ ಆಗ್ತೈತಿ ಇದು. ಈಗ ಒಂದು ಸ್ವಲ್ಪ ಹಾಲಿನ ಪುಡಿಯನ್ನು ಹಾಲಿನ ಜೊತೆ ಸೇರಿಸ್ಕೊಂಡು ಹಾಕೋಬಹುದು, ಇಲ್ಲ ಹಿಂಗೆ ಡೈರೆಕ್ಟಾಗಿನೇ ಹಾಕ್ಕೊಂಡು ನಡಿತೈತಿ. ಹಾಲಿನ ಜೊತೆ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಗಂಟಾಗ್ಲಾರ್ದಂಗೆ ಸರಿಯಾಗಿ ಕಲಿಸ್ಕೊಂಡು ಹಾಕಬೇಕು. ಇಲ್ಲ ಈ ಥರ ಡೈರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕೂಡಿಸಿದ ಕೂಡಲೇ ನಾವು ತೊಗೊಂಡಿರುವಂತಹ ಅರ್ಧ ಲೀಟ್ರ್ ಆಗುವಷ್ಟು ಹಾಲನ್ನು ಸೇರಿಸ್ಕೋಬೇಕು. ಇದಕ್ಕೆ ಈ ಗಜ್ಜರಿ ಹಲ್ವಾ ಮಾಡೋದು ಒಂದು ಸ್ವಲ್ಪ ಟೈಮ್ ಟೇಕಿಂಗ್ ಪ್ರೊಸೆಸ್. ಒಂದು ಸ್ವಲ್ಪ ಟೈಮ್ ಹಿಡಿತೈತಿ, ಆದರೂ ಆ ರುಚಿಗೆ ಆ ಟೈಮ್ ಕೊಡ್ಬೋದು ಅನ್ನಿಸ್ತೈತಿ. ಅಷ್ಟೇ ರುಚಿಯಾಗಿರುವಂತಹ ಹಲ್ವಾ ರೆಸಿಪಿ ಇದು. ಈಗ ಹಾಲನ್ನು ಸೇರಿಸಿ ಒಂದು ಸ್ವಲ್ಪ ಲಿಡ್ಡನ್ನು ಕ್ಲೋಸ್ ಮಾಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಬಾಳೊತ್ತ ಹಾಲು ಕುದ್ದು ಗಟ್ಟಿ ಆಗಬೇಕು. ಇದು ಗಜ್ಜರಿ ಕೂಡ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಬೇಕು. ಇದನ್ನು ಒಂದು 5ರಿಂದ 10 ನಿಮಿಷ ಟೈಮ್ ತೊಗೋತೈತಿ. ಹಂಗೆ ನಡುವೆ ಕೈ ಆಡಿಸ್ಕೊತಾ ಇರಬೇಕು. ಇದು ಹಾಲೆಲ್ಲ ಕಂಪ್ಲೀಟಾಗಿ ಹೋಗಿ ಗಟ್ಟಿ ಆಗೋವರೆಗೂ ಕುದಿಸಬೇಕು. ಈಗ ಒಂದು ಸ್ವಲ್ಪ ಹಾಲು ಉಳಿದಾವು ಅನ್ನೋವಾಗ ನಾನು ಇಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ನಾನು ಇಲ್ಲಿ ಒಂದು ದೊಡ್ಡ ಬಟ್ಲ ಆಗೋಷ್ಟು ಸಕ್ಕರೆಯನ್ನು ಸೇರಿಸ್ಕೊಂಡೇನಿ. ನಿಮಗೆ ರುಚಿಗೆ ಅವಶ್ಯಕತೆ ಇರುವಷ್ಟು ಎಷ್ಟು ಬೇಕು ನೋಡಿಕೊಂಡು ಹಾಲಿಗೆ ಸಕ್ಕರೆಯನ್ನು ಸೇರಿಸ್ಕೋಬೇಕು. ಹಾಲು ಜೊತೆನೇ ಗಜ್ಜರಿನೂ ಕೂಡ ಕಂಪ್ಲೀಟಾಗಿ ಕುದ್ದಿರ್ತೈತಿ, ಈಗ ಸಾಫ್ಟಾಗಿರ್ತೈತಿ. ಈಗ ಒಂದು ಸ್ವಲ್ಪ ಸಕ್ಕರೆಯನ್ನು ಸೇರಿಸಿದ ಕೂಡಲೇ ಮತ್ತು ವಾಪಸ್ ಹಲ್ವಾ ಎಲ್ಲ ಒಂದು ಸ್ವಲ್ಪ ತೆಳುವಾದಂಗೆ ಆಗಿಬಿಡ್ತೈತಿ ಸಕ್ಕರೆ ನೀರು ಬಿಟ್ಟು. ಇದನ್ನು ಕೂಡ ಎಲ್ಲ ಒಂದು ಸ್ವಲ್ಪ ಗಟ್ಟಿ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಈ ಹಲ್ವಾ ಮಾಡೋದಕ್ಕೆ ಕುದಿಸೋದೇ ಒಂದು ಸ್ವಲ್ಪ ಜಾಸ್ತಿ ಟೈಮ್ ತೊಗೋತೈತಿ. ಈಗ ಸಕ್ಕರೆ ಹಾಲು ಎಲ್ಲ ಕುದ್ದು ಈ ಥರ ಗಟ್ಟಿ ಆಗೈತಿ. ಇದು ನೋಡಿದ್ರೆ ಗೊತ್ತಾಗ್ತಿರ್ಬೋದು ನಿಮ್ಗೆ ಎಷ್ಟು ಚೆಂದ ಆಗೈತಿ ಹಲ್ವಾ ಅಂತ. ಅಷ್ಟು ಟೇಸ್ಟಿಯಾಗಿಯೂ ಇರ್ತೈತಿ,
ಆ ಕುದಿಯೋ ಮುಂದಾಗನ ಒಂದು ಸ್ವಲ್ಪ ಮಸ್ತ್ ಘಮ ಬರ್ತಿರ್ತೈತಿ. ಭಾರಿ ಅನಿಸ್ತತಿದು. ಲಾಸ್ಟಿಗೆ ಏಲಕ್ಕಿ ಪುಡಿ ಹಂಗೆ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ಗಳನ್ನ ಸೇರಿಸಿ ಒಂದು ಸತಿ ಚೆನ್ನಾಗೆ ಮಿಕ್ಸ್ ಮಾಡಿ ಇನ್ನೊಂದು 5 ನಿಮಿಷ ಗಟ್ಟಿಯಾಗೋವರೆಗೂ ಕುದಿಸಿದ್ರೆ ಬಿಸಿ ಬಿಸಿಯಾದ ಮಸ್ತಾಗಿರುವಂತಹ ಗಜ್ಜರಿ ಹಲ್ವಾ ರೆಡಿ ಆಯಿತು. ಮಾಡ್ಕೊಳ್ಳೋದು ಒಂದು ಸ್ವಲ್ಪ ಟೈಮ್ ತೊಗೋತೈತಿ. ಅದರ ಟೇಸ್ಟ್ ನನಗೂ ಭಾಳ ರುಚಿಯಾಗಿರ್ತೈತಿ. ಒಂದು ಸತಿ ಟ್ರೈ ಮಾಡಿ ನೋಡಿರಿ ಇದನ್ನು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋಗಳನ್ನ ಹಂಚ್ಕೊಂಡ ಈ ರೆಸಿಪಿ ನಿಮಗೆ ಹೆಂಗೆ ಅನಿಸ್ತಿತ್ತು ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಈಗ ನೋಡ್ತಿರ್ಬೋದು ನೀವಿಲ್ಲೇ ಹಲ್ವಾ ರೆಡಿಯಾಗಿ ಗಟ್ಟಿಯಾಗಿ ಬಂದತಿ. ಈ ಥರ ಅದರ ಪರ್ಫೆಕ್ಟ್ ಆಗಿರುವಂಥ ರುಚಿಯಾಗಿರುವಂಥ ಹಲ್ವಾ ರೆಡಿ ಆಯಿತು. ಗಟ್ಟಿಯಾಗಿ ಮಸ್ತಾಗಿ ಬಂದತಿ. ಸೂಪರ್ ಟೇಸ್ಟಿ ಆ್ಯಂಡ್ ಮಸ್ತಾಗಿರುವಂಥ ಹಲ್ವಾ ರೆಡಿ ಐತಿ. ಯಾರಾದರೂ ಗೆಸ್ಟ್ ಬರೋರ್ದಾಗ, ನಮ್ಗೆ ಸ್ಪೆಷಲ್ ಅನಿಸಿದಾಗ, ಸ್ವೀಟ್ ತಿನ್ಬೇಕನ್ಸಿದಾಗ ಈ ರೆಸಿಪಿಯನ್ನು ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಇದು ಮಾಡ್ಕೊಂಡು ಒಂದು 2-3 ದಿನ ಫ್ರಿಜ್ ಒಳಗೆ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಹಂಗೆ ಬಿಸಿ ಬಿಸಿಯಾಗಿದ್ದಾಗ ತಿನ್ನೋದು ಒಂದು ಮಸ್ತ್ ಮಜಾ ಇದು. ಗಟ್ಟಿಯಾಗಿರ್ತೈತಿ. ಒಂದು ಸ್ವಲ್ಪ ಹಾಲಿನ ಪುಡಿ ಹಾಕಿರೋದ್ರಿಂದ ಕ್ರೀಮಿಯಾಗಿ ಮಸ್ತಾಗಿರ್ತೈತಿ.